ಹಲೋ ಗೈಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಆ್ಯಂಡ್ ಗೈಸ್, ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಯಾವ ರೀತಿ ನೀವು ನಿಮ್ಮ ಒಂದು ಟರ್ಮ್ಸ್ನ ಏನು ಮಾಡೋದು ಡೆಸ್ಕ್ಟಾಪ್ ರೀತಿಯಲ್ಲಿ ಅಂದರೆ ಗ್ರಾಫಿಕ್ ಯೂನಿಟ್ ಇಂಟರ್ಫೇಸ್ನಲ್ಲಿ ನೀವು ಏನು ಮಾಡೋದು ಯೂಸ್ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಏನು ಮಾಡಿದ್ದೆ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಅಂದರೆ ನಿಮ್ಮ ಟರ್ಮಕ್ಸ್ನ ಯಾವ ರೀತಿ ನೀವು ಪಿ ಸಿ ಥರ ನಿಮ್ಮ ಫೋನ್ ಒಳಗೆ ಯೂಸ್ ಮಾಡ್ಬೋದು, ಈವನ್ ಬ್ರೌಸರ್ ಅದು ಇದು ಇನ್ಸ್ಟಾಲ್ ಮಾಡೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಬಟ್ ಆದರೆ ಅದರಲ್ಲಿ ಕೆಲವರಿಗೆ ಇಲ್ಲಿಂದ ಪ್ರಾಬ್ಲಮ್ಸ್ ಬರ್ತಾ ಇರ್ಬೋದು. ಏನಂದರೆ ಸಿಗ್ನಲ್ ಪ್ರೊಸೆಸ್ ಕಂಪ್ಲೀಟೆಡ್ ಸಿಗ್ನಲ್ 9 ಪ್ರೆಸ್ ಎಂಟರ್ ಅನ್ನೋ ಒಂದು ಎರರ್ ನಿಮಗೆ ನೋಡೋದಕ್ಕೆ ಸಿಗ್ಬೋದು. ಆ ಒಂದು ಎರರ್ ಏನಿದೆ ಅದರದ್ದು ಫಿಕ್ಸ್ ಏನಿದೆ ಅದನ್ನು ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ. ಸ್ಕಿಪ್ ಮಾಡಿ ನೋಡ್ತೀರಾ ಅಂದರೆ ನಿಮಗೆ ಅರ್ಥ ಆಗದೇ ಇರ್ಬೋದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಎಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ನಿಮಗೆ ಈ ವಿಡಿಯೋದಲ್ಲಿ ಏನು ತಿಳಿಸಿದ್ದೀನಿ ಇದರ ಹೊರತಾಗಿ ಏನಾದರೂ ಎರರ್ಸ್ ಬರ್ತಾ ಇದೆ, ಏನಾದರೂ ಪ್ರಾಬ್ಲಮ್ ಬರ್ತಾ ಇದೆ ಅಂದರೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಸೊ ಎಸ್, ಬನ್ನಿ ಇವತ್ತಿನ ಒಂದು ವಿಡಿಯೋ ಕಡೆಗೆ ಆ್ಯಂಡ್ ತಿಳ್ಕೊಳ್ಳೋಣ ಯಾವ ರೀತಿ ನೀವು ಇದನ್ನು ಫಿಕ್ಸ್ ಮಾಡಬೇಕು ಅನ್ನೋದು. ಓಕೆ, ಸಿಲ್ದ ಕಾಣಿಸ್ಬೋದು ಈ ರೀತಿಯಾಗಿರೋಂಥ ಒಂದು ಎರರ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಪ್ರೊಸೆಸ್ ಕಂಪ್ಲೀಟೆಡ್ ಸಿಗ್ನಲ್ 9 ಪ್ರೆಸ್ ಎಂಟರ್ ಅನ್ನೋದು. ಅಂದರೆ ಇದೇನಾಗುತ್ತೆ, ನಿಮ್ಮ ಒಂದು ಏನಿದೆ ಡೆಸ್ಕ್ಟಾಪ್ನ ನೀವು ಓಪನ್ ಮಾಡಿದರೆ ವಿದಿನ್ 2 ನಿಮಿಷದಲ್ಲಿ ಅಂದರೆ 1 to 2 ಮಿನಿಟ್ಸ್ನಲ್ಲಿ ಏನಾಗುತ್ತೆ ಆಟೋಮೆಟಿಕ್ ಬ್ಯಾಕ್ ಬರುತ್ತೆ. ಆಟೋಮೆಟಿಕ್ ನಿಮ್ಮ ಡೆಸ್ಕ್ಟಾಪ್ ಏನಾಗುತ್ತೆ ಕ್ಲೋಸ್ ಆಗುತ್ತೆ. ಈ ರೀತಿಯಾಗಿರೋಂಥ ಎರರ್ ಬರುತ್ತೆ. ಬಿಕಾಸ್ ಯಾಕಂದರೆ ಇದು ಆ್ಯಂಡ್ರಾಯ್ಡ್ 12 ನಂತರ ಏನು ವರ್ಷನ್ ಇದೆ 12, 13, 14 ಇವೆಲ್ಲದರಲ್ಲೂ ಈ ಥರ ಪ್ರಾಬ್ಲಮ್ ಇದೆ. ಬಿಕಾಸ್ ಆಫ್ ಫ್ಯಾಂಟಮ್ ಪ್ರೊಸೆಸ್ ಕಿಲ್ಲರ್. ಹೌದು ಗೈಸ್, ಫ್ಯಾಂಟಮ್ ಪ್ರೊಸೆಸ್ ಕಿಲ್ಲರ್ ಅಂದರೆ ಇದೇನು ಮಾಡುತ್ತೆ ಅಂದರೆ ನಿಮ್ಮ ಫೋನ್ನಲ್ಲಿ ಯಾವುದೇ ಒಂದು ಅಪ್ಲಿಕೇಶನ್ನ ಬ್ಯಾಕ್ಗ್ರೌಂಡ್ನಲ್ಲಿ ಜಾಸ್ತಿ ಹೊತ್ತು ರನ್ ಆಗೋದಕ್ಕೆ ಏನು ಮಾಡಲ್ಲ, ಬಿಡಲ್ಲ, ಅದನ್ನು ಕಿಲ್ ಮಾಡುತ್ತೆ. ಜಸ್ಟ್ ಲೈಕ್ ಇವಾಗ ನೀವು ಕೇಳ್ಬೋದು ಫೇಸ್ಬುಕ್ ಅದು ಇದೆಲ್ಲ ರನ್ ಆಗುತ್ತೆ, ವಾಟ್ಸಪ್ ರನ್ ಆಗುತ್ತೆ. ಎಸ್, ವಾಟ್ಸಪ್ ಅದು ಇದು ಎಲ್ಲ ರನ್ ಆಗುತ್ತೆ. ಬಟ್ ಆದರೆ ಟರ್ಮಕ್ಸ್ ಏನು ಮಾಡುತ್ತೆ ಅಂದರೆ ನಿಮಗೆ ಟರ್ಮಕ್ಸ್ನಲ್ಲಿ ನೀವೇನು ಮಾಡ್ತೀರಾ, ಕಮಾಂಡ್ಸ್ನ ರನ್ ಮಾಡ್ತೀರಾ. ಕಮಾಂಡ್ಸ್ ಮುಖಾಂತರ ಏನಾಗುತ್ತೆ ನಿಮಗೆ ಡೆಸ್ಕ್ಟಾಪ್ ಎನ್ವೈರ್ಮೆಂಟ್ ಮಾಡುತ್ತೆ, ಅದು ಪ್ರೊವೈಡ್ ಮಾಡುತ್ತೆ. ಬಟ್ ಆದರೆ ಆ ಒಂದು ಕಮಾಂಡ್ಸ್ ಏನು ಮಾಡೋಕ್ಕೆ ಬಿಡಲ್ಲ. ಈ ಫ್ಯಾಂಟಮ್ ಪ್ರೊಸೆಸ್ ಏನಿದೆ ಇದು ಜಾಸ್ತಿ ಹೊತ್ತಿಗೆ ರನ್ ಮಾಡೋಕ್ಕೆ ಬಿಡಲ್ಲ. ಜಾಸ್ತಿ ಅಂದರೆ 1 ರಿಂದ 2 ನಿಮಿಷ ಅಷ್ಟೇ ರನ್ ಮಾಡೋಕ್ಕೆ ಬಿಡುತ್ತೆ. ಆಮೇಲೆ ಏನು ಮಾಡುತ್ತೆ, ಆಟೋಮೆಟಿಕ್ ಏನು ಮಾಡುತ್ತೆ ಟರ್ಮಕ್ಸ್ನ ಬ್ಯಾಕ್ಗ್ರೌಂಡಿಂದ ಕಿಲ್ ಮಾಡುತ್ತೆ. ಇದರಿಂದ ಏನಾಗುತ್ತೆ, ನೀವು ಆಟೋಮೆಟಿಕ್ ಏನಾಗ್ತೀರಾ ನಿಮ್ಮ ಡೆಸ್ಕ್ಟಾಪಿಂದ ಆಚೆ ಬರ್ತೀರಾ. ನೀವೇನಾದರೂ ಕೆಲಸ ಮಾಡ್ತಾ ಇದ್ರೆ ಆ ಕೆಲಸ ಏನಾಗ್ಬೋದು, ಮಿಡ್ಲಲ್ಲಿ ಏನಾಗ್ಬೋದು, ಕ್ರ್ಯಾಶ್ ಆಗ್ಬೋದು, ಸ್ಟಾಪ್ ಆಗ್ಬೋದು, ಏನು ಬೇಕಾದರೂ ಆಗಬಹುದು. ಬಟ್ ಆದರೆ ಇದಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸೊಲ್ಯೂಷನ್ ತೊಗೊಂಬಂದಿದ್ದೀನಿ. ಫಸ್ಟ್ ಆಫ್ ಆಲ್ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸೊಲ್ಯೂಷನ್ ಏನಿದೆ ಅದಕ್ಕೆ 2 ಅಪ್ಲಿಕೇಶನ್ ಬೇಕು. 2 ಅಪ್ಲಿಕೇಶನ್ ತಿಳಿಸ್ತೀನಿ. ಫಸ್ಟ್ ಆಫ್ ಆಲ್ ಪ್ಲೇಸ್ಟೋರಿಗೆ ಬನ್ನಿ. ಪ್ಲೇಸ್ಟೋರಿಗೆ ಬಂದು ಇಲ್ಲಿಂದ ಸರ್ಚ್ ಮಾಡ್ಬೋದು ನೀವು ಶಿಜುಕು ಸರ್ಚ್ ಮಾಡಿದ್ರೆ ನಿಮಗೆ ಈ ಒಂದು ಅಪ್ಲಿಕೇಶನ್ ಇಲ್ಲಿಂದ ನೋಡೋದಕ್ಕೆ ಸಿಗುತ್ತೆ. ಕಾಣಿಸಿರ್ಬೋದು ಈ ಒಂದು ಅಪ್ಲಿಕೇಶನ್ ಇದು ಬೆಟಾದಲ್ಲಿದೆ. ಇವಾಗ ಇದನ್ನು ನೀವು ಇಲ್ಲಿಂದ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನನಗೆ ಅಪ್ಡೇಟ್ ಬಂದಿದೆ ಬಟ್ ನಾನು ಅಪ್ಡೇಟ್ ಮಾಡ್ತಾ ಇಲ್ಲ. ನೀವು ಅಪ್ಡೇಟ್ ಮಾಡ್ಕೊಳ್ಳಿ ಅಂದರೆ ಇನ್ಸ್ಟಾಲ್ ಮಾಡ್ತೀರಾ ಅಂದರೆ ನಿಮಗೆ ನ್ಯೂ ವರ್ಷನ್ ಏನಾಗುತ್ತೆ ಬರುತ್ತೆ. ಇದು ಬಂದಿದ ನಂತರ ಇವಾಗ ಇನ್ನೊಂದು ಅಪ್ಲಿಕೇಶನ್ ಬೇಕು. ಅದ್ಯಾವುದು ಅಂದರೆ ನಿಮಗೆ ಸಲ ಗೈಸ್ ನೀವೇನು ಬೇಕು, ಕ್ರೋಮಿಗೆ ಬರಬೇಕಾಗುತ್ತೆ. ಕ್ರೋಮಿಗೆ ಬಂದ ನಂತರ ಇಲ್ಲಿಂದ ನೀವು ಸರ್ಚ್ ಮಾಡಿ ಇಲ್ಲಿಂದ ಏಷೆಲ್ ಗಿಟ್ ಹಬ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಏನಾಗುತ್ತೆ ಈ ಒಂದು ಅಪ್ಲಿಕೇಶನ್ದು ಪೇಜ್ ಏನಾಗುತ್ತೆ ನೋಡ್ತಿದ್ದೀನಿ. ಇಲ್ಲ F-Droid-ಇಂದನೂ ಡೌನ್ಲೋಡ್ ಮಾಡ್ಬೋದು, ಇಲ್ಲಾಂದರೆ ನೀವೇನು ಮಾಡ್ಬೋದು ಇಲ್ಲಿಂದ ಗಿಟ್ ಹಬ್ಬಿಂದನೂ ಡೌನ್ಲೋಡ್ ಮಾಡ್ಬೋದು. ಇಲ್ಲಿ ಕಾಣಿಸಿರ್ಬೋದು. ಓಕೆ, ಇಲ್ಲಿಂದ ನಿಮಗೆ ಗಿಟ್ ಹಬ್ಬಿಂದ ಡೌನ್ಲೋಡ್ ಮಾಡೋಕ್ಕೆ ಗೊತ್ತಾಗಿಲ್ಲ, ಯಾಕಂದರೆ ತುಂಬ ಲಿಂಕ್ಸ್ ಬರ್ತಾ ಇದೆ. ನೀವೇನು ಬಿಡಿ ಸಿಂಪಲ್ ಆಗಿ ಒಂದು F-Droid ಏನಿದೆ ಇದನ್ನು ಓಪನ್ ಮಾಡ್ಕೊಳ್ಳಿ. ಇದನ್ನು ಓಪನ್ ಮಾಡಿಕೊಂಡು ನೀವು F-Droid-ಇಂದ ಏನು ಮಾಡ್ಬೋದು ಈಸಿಯಾಗಿ ಡೌನ್ಲೋಡ್ ಮಾಡ್ಬೋದು. ಇಲ್ಲಿ ಕಾಣಿಸಿರ್ಬೋದು ಏನು ಕೊಟ್ಟಿದ್ದಾರೆ, ಆ ಲೋಕಲ್ ADB ಶೆಲ್ ಫಾರ್ ಶಿಜುಕು ಪವರ್ಡ್ ಆಂಡ್ರಾಯ್ಡ್ ಡಿವೈಸಸ್. ಓಕೆ, ಶಿಜುಕು ನಿಮಗೆ ನಾನು ಯಾವ ರೀತಿ ಸೆಟಪ್ ಮಾಡಬೇಕು ಅದನ್ನು ತಿಳಿಸ್ತೀನಿ. ಇದನ್ನೇನು ಮಾಡಿ ಓಪನ್ ಮಾಡಿ ಅಂತ ಕೆಳಗೆ ಬನ್ನಿ. ಕೆಳಗೆ ಬಂದರೆ ಇಲ್ಲಿ ಕಾಣಿಸಿರ್ಬೋದು ಡೌನ್ಲೋಡ್ APK 1.9 MB ಇರೋವಂಥ ಒಂದು APK ಏನಾಗುತ್ತೆ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದಾಗಿದ್ದ ನಂತರ ನಿಮಗೆ ಇವಾಗ ಶಿಜುಕು ಸೆಟಪ್ ಮಾಡಬೇಕು. ಅದನ್ನ ಯಾವ ರೀತಿ ಮಾಡಬೇಕು ಅದನ್ನು ಫಸ್ಟಿಗೆ ತಿಳಿಸ್ತೀನಿ. ಅದಾಗಿದ್ದ ನಂತರ ಮುಂದಕ್ಕೆ ಏನು ಮಾಡಬೇಕು, ಯಾವ ರೀತಿ ನಿಮ್ಮ ಫ್ಯಾಂಟಮ್ ಪ್ರೊಸೆಸ್ನ ನೀವು ಡಿಸೇಬಲ್ ಮಾಡಬೇಕು ಆ್ಯಂಡ್ ಯಾವ ರೀತಿ ನೀವು ಟರ್ಮಕ್ಸ್ ಡೆಸ್ಕ್ಟಾಪ್ ಏನಿದೆ ಅದನ್ನು ನೀವು ಅನ್ಲಿಮಿಟೆಡ್ ಟೈಮ್ಸ್ಗೆ ಯೂಸ್ ಮಾಡ್ಬೋದು, ಅದನ್ನು ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಓಕೆ ಗೈಸ್, ನೀವು ಇವಾಗ ಶಿಜುಕುನ ಡೌನ್ಲೋಡ್ ಮಾಡಿದರೆ ಅಲ್ಲ ಮಾಡಿದರೆ ಇವಾಗ ಅದನ್ನು ಶಿಜುಕುನ ಯಾವ ರೀತಿ ಸೆಟಪ್ ಮಾಡಬೇಕು ಅದನ್ನು ತಿಳಿಸ್ತೀನಿ. ಫಸ್ಟ್ ಆಫ್ ಆಲ್ ನಿಮ್ಮ ಏನು ಮಾಡಿ ಫೋನ್ ಸೆಟ್ಟಿಂಗ್ಸಿಗೆ ಬನ್ನಿ. ಸೆಟ್ಟಿಂಗ್ಸಿಗೆ ಬಂದ ನಂತರ ಅಬೌಟ್ ಫೋನ್ ಆಪ್ಷನ್ ಏನಿದೆ ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿಂದ ನಿಮ್ಮ OS ಆಪ್ಷನ್ ಏನಿದೆ ಅಲ್ಲಿಂದ ನಿಮಗೆ ಬಿಲ್ಡ್ ನಂಬರ್ ಅನ್ನೋ ಆಪ್ಷನ್ ಏನಾಗುತ್ತೆ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಕಾಣಿಸ್ತಿರ್ಬೋದು. ಇದನ್ನು ನೀವು 7 ಟೈಮ್ಸ್ ಟ್ಯಾಪ್ ಮಾಡಿದ್ರೆ ನಿಮಗೆ ಏನಾಗುತ್ತೆ ಡೆವಲಪರ್ ಆಪ್ಷನ್ ಏನಾಗುತ್ತೆ ಎನೇಬಲ್ ಆಗುತ್ತೆ. ಸೊ ಇದಾಯಿತು. ಆ್ಯಂಡ್ ದೆನ್ ಏನು ಮಾಡಿ ಇಲ್ಲಿಂದ ವೆಯ್ಟ್ ಮಾಡಿ. ಅದಾಗಿನ ನಂತರ ಡೆವಲಪರ್ ಆಪ್ಷನ್ ಎಲ್ಲಿರುತ್ತೆ ನಿಮ್ಮ ಸಿಸ್ಟಮ್ ಸೆಟ್ಟಿಂಗ್ಸ್ನಲ್ಲಿ ನಿಮಗೆ ಡೆವಲಪರ್ ಆಪ್ಷನ್ ಏನಾಗುತ್ತೆ ನೋಡೋದಕ್ಕೆ ಸಿಗುತ್ತೆ. ನೀವು ಸಿಂಪಲ್ ಆಗಿ ಏನು ಮಾಡೋದು ನಿಮ್ಮ ಡೆವಲಪರ್ ಸೆಟ್ಟಿಂಗ್ಸಿಗೆ ಬರ್ಬೋದು ಆ್ಯಂಡ್ ಮೇಕ್ ಶೂರ್ ನೀವು ಯಾವುದಾದ್ರೂ ಹಾಟ್ಸ್ಪಾಟ್ನ ಕನೆಕ್ಟ್ ಮಾಡಿದ್ದೀರಾ ಅನ್ನೋದು. ಸೊ ಇಲ್ಲಿಂದ ಏನು ಮಾಡ್ಕೊಳ್ಳಿ, ಒಂದು ಯಾವುದಾದ್ರೂ ಹಾಟ್ಸ್ಪಾಟ್ನ ಏನು ಮಾಡ್ಕೊಳ್ಳಿ ಕನೆಕ್ಟ್ ಮಾಡ್ಕೊಳ್ಳಿ. ತುಂಬಾ ಈಸಿ ಇರುತ್ತೆ. ಮನೆಯಲ್ಲಿ ಯಾರ್ದಾದ್ರೂ ಒಂದು ಫೋನ್ನ ತಗೊಳ್ಳಿ, ಅಲ್ಲಿಂದ ನೀವೇನು ಮಾಡಿ ಹಾಟ್ಸ್ಪಾಟ್ನ ಆನ್ ಮಾಡ್ಕೊಂಡು ಏನು ಮಾಡ್ಕೊಳ್ಳಿ ಕನೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದರೆ ಈ ಒಂದೇನಿದೆ ಸಿಸ್ಟಮ್ ಏನಿದೆ ಇದು ನಿಮಗೆ ವೈರ್ಲೆಸ್ ಡಿಬಗ್ಗಿಂಗ್ ಮುಖಾಂತರನೇ ಕೆಲಸ ಮಾಡುತ್ತೆ. ಸೊ ನಾನು ನಿಮಗೆ ಹೇಳ್ತೀನಿ ಇದನ್ನ ತಿಳಿಸ್ಕೊಡ್ತೀನಿ ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಅನ್ನೋದು. ಫಸ್ಟ್ ಆಫ್ ಆಲ್ ಏನು ಮಾಡೋಣ, ಇಲ್ಲಿಂದ ನಮ್ಮ ಡೆವಲಪರ್ ಸೆಟ್ಟಿಂಗ್ಸ್ ಏನಿದೆ ಅದನ್ನ ಇಲ್ಲಿಂದ ಹುಡುಕೋಣ ಆ್ಯಂಡ್ ಇಲ್ಲಿಂದ ಏನು ಮಾಡೋಣ ಸೆಟಪ್ ಮಾಡ್ಕೊಳ್ಳೋಣ. ಓಕೆ, ಇಲ್ಲಿಂದ ಸಿಸ್ಟಮ್ ಸೆಟ್ಟಿಂಗ್ಸ್ನಲ್ಲಿ ನಿಮಗೆ ಡೆವಲಪರ್ ಆಪ್ಷನ್ ಏನಾಗುತ್ತೆ ನೋಡೋದಕ್ಕೆ ಸಿಗುತ್ತೆ. ತುಂಬಾ ಈಸಿ ಇರುತ್ತೆ, ಏನು ಕೂಡ ಜಾಸ್ತಿ ಕಷ್ಟ ಇರಲ್ಲ. ಸೊ ಇವಾಗ ಇದಾಯಿತು ಆ್ಯಂಡ್ ವೇಟ್ ಮಾಡಿ. ನಾನು ನಿಮಗೆ ಏನು ಮಾಡ್ತೀನಿ ಮುಂದಕ್ಕೆ ಏನು ಮಾಡಬೇಕು ಅದನ್ನು ತಿಳಿಸ್ಕೊಡ್ತೀನಿ. ಶಿಜುಕುನ ಇಲ್ಲಿ ಯಾವ ರೀತಿ ನೀವು ಎನೇಬಲ್ ಮಾಡಬೇಕು ಆ್ಯಂಡ್ ಯಾವ ರೀತಿ ನೀವು ಇಲ್ಲಿಂದ ಏನು ಮಾಡಬೇಕು ನಿಮ್ಮ ಒಂದು
ಶಿಜುಕು ರನ್ನಿಂಗ್ನಲ್ಲಿ ತಗೊಂಡು ನೀವು ನಿಮ್ಮ ಮುಂದಕ್ಕೆ ಇರುವಂಥ ಕೆಲಸನ ನೀವು ಮಾಡಬಹುದು. ಅದನ್ನೇನು ಮಾಡ್ತೀನಿ ಇಲ್ಲಿಂದ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿಂದ ಕಾಣಿಸಿರ್ಬೋದು ಡೆವಲಪರ್ ಆಪ್ಷನ್ ಏನಾಗಿದೆ ನಮ್ಮದು ಎನೇಬಲ್ ಆಗಿದೆ. ಇವಾಗ ಏನು ಮಾಡೋಣ ನಾವು ಇಲ್ಲಿಂದ ನಮ್ಮ ವೈರ್ಲೆಸ್ ಡಿಬಗ್ಗಿಂಗ್ ಆಪ್ಷನ್ ಏನು ಬರುತ್ತೆ ಅದನ್ನು ನೀವು ಇಲ್ಲಿಂದ ಹುಡುಕಿದ್ರೆ ನಿಮಗೆ ಇಲ್ಲಿಂದ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಕಾಣಿಸ್ಬೋದು ವೈರ್ಲೆಸ್ ಡಿಬಗ್ಗಿಂಗ್ ಅನ್ನೋ ಆಪ್ಷನ್ ಇದೆ. ಇವಾಗ ಏನು ಮಾಡಿ ನಿಮ್ಮ ಶಿಜುಕುನ ಓಪನ್ ಮಾಡ್ಕೊಳ್ಳಿ. ಶಿಜುಕು ಓಪನ್ ಮಾಡಿದ್ರೆ ಮುಂದೆ ಏನಾಗುತ್ತೆ ಈ ರೀತಿಯಾಗಿ ಓಪನ್ ಆಗುತ್ತೆ ಕಾಣಿಸಿರ್ಬೋದು. ಇಲ್ಲಿಂದ ನಿಮಗೆ ಸೆಕೆಂಡ್ ಆಪ್ಷನ್ ಏನು ನೋಡೋದಕ್ಕೆ ಸಿಗುತ್ತೆ. ಇಲ್ಲಿಂದ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದ್ದು ಸ್ಟಾರ್ಟ್ ಆಗಲ್ಲ, ಯಾಕಂದರೆ ಇಲ್ಲಿ ಕಾಣಿಸಿರ್ಬೋದು ನಿಮಗೆ ಫಸ್ಟಿಗೆ ಪ್ಯಾರಿಂಗ್ ಮಾಡಬೇಕು. ಪ್ಯಾರಿಂಗ್ ಮೇಲೆ ಕ್ಲಿಕ್ ಮಾಡಿ ಡೆವಲಪರ್ ಆಪ್ಷನ್ಗೆ ಹೋಗೋದು ಕೇಳುತ್ತೆ. ಡೆವಲಪರ್ ಆಪ್ಷನಿಗೆ ಬನ್ನಿ ಆ್ಯಂಡ್ ನಿಮ್ಮ ಒಂದು ವೈರ್ಲೆಸ್ ಡಿಬಗ್ಗಿಂಗ್ ಏನಿದೆ ಇದನ್ನು ಇಲ್ಲಿಂದ ಅಲೋ ಮಾಡ್ಕೊಳ್ಳಿ. ಓಕೆ, ಅಲೋ ಮಾಡಿದಂದರೆ ಆನ್ ಮಾಡ್ಕೊಳ್ಳಿ. ಆನ್ ಮಾಡಿದ ನಂತರ ಮತ್ತೆ ಇನ್ನೊಂದ್ಸಲ ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ನಿಮ್ಗೆ ಕಾಣಿಸಿರ್ಬೋದು ಮೇಲ್ಗಡೆಯಿಂದ ಯಾವುದೇ ನೋಟಿಫಿಕೇಶನ್ ಇಲ್ಲ, ಯಾಕಂದರೆ ನಮ್ಮದು ಶಿಜುಕು ಏನಿದೆ ಇಲ್ಲಿ ಕಾಣಿಸಿರ್ಬೋದು ನಮಗೆ ಇಲ್ಲಿಂದ ಸ್ಟಾರ್ಟಿಂಗ್ನಲ್ಲಿ ಆಗಿಲ್ಲ. ಇವಾಗ ನೀವು ಮಾಡಬೇಕಾದ್ರೇನು ಪ್ಯಾರಿಂಗ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಏನಾಗುತ್ತೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿಂದ ನೋಟಿಫಿಕೇಶನ್ ಆಪ್ಷನ್ಸ್ ಏನು ಕೇಳ್ತಾ ಇದೆ, ಪರ್ಮಿಷನ್ ಕೇಳ್ತಾ ಇದೆ, ಇದನ್ನ ಏನು ಮಾಡ್ಕೊಳ್ಳಿ ಅಲೋ ಮಾಡ್ಕೊಳ್ಳಿ. ಅಲೋ ಮಾಡಿದ ನಂತರ ನೆಕ್ಸ್ಟ್ ಇವಾಗ ಬ್ಯಾಕ್ ಬಂದರೆ ಇಲ್ಲಿ ಕಾಣಿಸಿರ್ಬೋದು, ಇವಾಗ ಮೇಲ್ಗಡೆ ಕಾಣಿಸಿರ್ಬೋದು ಸರ್ಚಿಂಗ್ ಫಾರ್ ಪ್ಯಾರಿಂಗ್ ಸರ್ವಿಸ್ ಅಂತ ಏನು ಮಾಡ್ತಾ ಇದೆ ಶೋ ಮಾಡ್ತಾ ಇದೆ. ಇವಾಗ ಏನು ಮಾಡಿ ನಿಮ್ಮ ವೈರ್ಲೆಸ್ ಆಪ್ಷನಿಗೆ ಬನ್ನಿ, ವೈರ್ಲೆಸ್ ಆನ್ ಮಾಡ್ಕೊಳ್ಳಿ ಆ್ಯಂಡ್ ಅದನ್ನ ಮಾಡ್ಕೊಳ್ಳಿ ಓಪನ್ ಮಾಡಿ. ಓಪನ್ ಮಾಡಿದ ನಂತರ ನಿಮ್ಮಿಂದ ಪೇರ್ ವಿತ್ ಕೋಡ್ ಅಂತ ಏನಿದೆ ಅಲ್ಲಿಂದ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮ್ದು ಏನಾಗುತ್ತೆ ಈ ರೀತಿಯಾಗಿ ಬರುತ್ತೆ. ನೀವು ಏನು ಮಾಡಬೇಕು ಅಲ್ಲಿಂದ ಏನು ಕೋಡ್ ಸಿಗುತ್ತೆ ಇಲ್ಲಿ ಕಾಣಿಸ್ಬೋದು 2325339 ಇದು ನನ್ನ ಕೋಡ್. ನಿಮ್ಮ ಫೋನಲ್ಲಿ ಬೇರೆ ಕೋಡ್ ಇರುತ್ತೆ ಅದನ್ನು ನೀವು ಏನು ಮಾಡಬೇಕಾಗುತ್ತೆ ಇಲ್ಲಿಂದ ಹಾಕಬೇಕಾಗುತ್ತೆ. ಓಕೆ, ಹಾಕಿದ ನಂತರ ಏನು ಮಾಡಿ ಇದನ್ನು ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪೇರಿಂಗ್ ಫೈಲ್ಡ್ ಅಂತ ನಿಮಗೆ ಶೋ ಆಗ್ಬೋದು. ಒಂದ್ಸಲ ಏನು ಮಾಡ್ಕೊಳ್ಳಿ ಬ್ಯಾಕ್ ಮಾಡ್ಕೊಳ್ಳಿ ಆ್ಯಂಡ್ ಇಲ್ಲಿ ಕಾಣಿಸ್ಬೋದು ಪೇರಿಂಗ್ ಕೋಡ್ ಈಸ್ ರಾಂಗ್ ಅಂತ ಬಂತು. ಓಕೆ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನಾವೇನು ಮಾಡೋಣ ಒಂದ್ಸಲ ಇಲ್ಲಿಂದ ಪೇರಿಂಗ್ ಅನ್ಸಕ್ಸಸ್ಫುಲ್. ಇವಾಗ ಮತ್ತೆ ಬಂತು ಇಲ್ಲಿ ಕಾಣಿಸಿರ್ಬೋದು ಮೇಲ್ಗಡೆಯಿಂದ ಈ ರೀತಿಯಾಗಿ ಬರ್ತೀನಿ. ನೀವು ಮಾಡ್ಕೊಳ್ಳಿ ನಿಮ್ಮ ಕೋಡ್ನ ಮತ್ತೆ ಇಲ್ಲಿಂದ ಓಪನ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ದೇನಾಗುತ್ತೆ ಇಲ್ಲಿಂದ ಕೆಲಸ ಆಗೋಗುತ್ತೆ, ಏನು ಕೂಡ ಪ್ರಾಬ್ಲಮ್ ಇಲ್ಲ. ನೀವು ಇಲ್ಲಿಂದ ಕಾಣಿಸ್ಬೋದು ಮತ್ತೆ ಇಲ್ಲಿಂದ ಬಂದಿದೆ. ಮತ್ತೆ ನಾನು ಏನು ಮಾಡ್ತೀನಿ ಕೋಡ್ನ ಹಾಕ್ತೀನಿ. ಒಂದೆರಡು ಸಲ ನಿಮಗೆ ಇಲ್ಲಿಂದ ಎರರ್ ಕೊಡ್ಬೋದು. ಪೇರಿಂಗ್ ಸಕ್ಸಸ್ಫುಲ್ ಕಾಣಿಸ್ಬೋದು. ಈ ಸಲ ಏನಾಯಿತು ನಮ್ಮದು ಸಕ್ಸಸ್ ಆಯಿತು. ಈ ರೀತಿಯಾಗಿ ನೀವು ನಿಮ್ಮ ಶಿಜುಕುನ ಏನು ಮಾಡ್ಬೋದು ಇಲ್ಲಿಂದ ಎನೇಬಲ್ ಮಾಡ್ಕೊಬೋದು ಕಾಣಿಸಿರ್ಬೋದು. ಇವಾಗ ನಾನು ಏನು ಮಾಡ್ತೀನಿ ಇಲ್ಲಿಂದ ಬ್ಯಾಕ್ ಬರ್ತೀನಿ. ಬ್ಯಾಕ್ ಬಂದರೆ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಹೇಳ್ತಾ ಇದೆ ವೇಟಿಂಗ್ ಫಾರ್ ಸರ್ವಿಸ್ 3 ಸೆಕೆಂಡಲ್ಲಿ ಏನಾಗುತ್ತೆ ಕ್ಲೋಸ್ ಆಗುತ್ತೆ. ಇಲ್ಲಿ ಕಾಣಿಸಿರ್ಬೋದು ಶಿಜುಕು ಈಸ್ ರನ್ನಿಂಗ್ 13.5 ADB ಅಂತ ಶೋ ಮಾಡ್ತಾ ಇದೆ. ಅದೇ ರೀತಿಯಾಗಿ ನಿಮ್ದು ಏನಾಯಿತು ಶಿಜುಕು ಇವಾಗ ರನ್ನಿಂಗ್ನಲ್ಲಿದೆ. ಅಥರೈಸ್ ಅಪ್ಲಿಕೇಶನಲ್ಲಿ ನೀವು ಏನ್ಬೋದು ಬೇರೆ ಬೇರೆ ಅಪ್ಲಿಕೇಶನ್ಸ್ ಏನಿದೆ ಅದನ್ನು ನೀವು ಆ್ಯಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ಗೆ ನಾವು ಇವತ್ತು ಯೂಸ್ ಮಾಡ್ತಿರೋಂಥ ಏಷಲ್ ಅಪ್ಲಿಕೇಶನ್ ಅದನ್ನು ಕೂಡ ನೀವು ಇಲ್ಲಿಂದ ಎನೇಬಲ್ ಮಾಡ್ಕೊಬೋದು. ಅದು ಬಿಟ್ಟರೆ ಹಿಂದಿನ ವಿಡಿಯೋಗಳಲ್ಲಿ ನಿಮಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಕಾಂಟಾ ಇರ್ಬೋದು ಯಾವುದೇ ಇರ್ಬೋದು ಅದನ್ನು ಕೂಡ ನೀವು ಇಲ್ಲಿಂದ ಏನು ಮಾಡ್ಬೋದು ಹಾಕೊಂಡು ಏನು ಮಾಡ್ಬೋದು ಇದನ್ನು ಮಾಡ್ಕೊಬೋದು. ಸೊ ತುಂಬಾ ಈಸಿ ಇದೆ. ನಿಮಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಶಿಜುಕುನ ನೀವು ಯಾವ ರೀತಿ ಎನೇಬಲ್ ಮಾಡಬೇಕು ಏನು ಮಾಡಬೇಕು ಅನ್ನೋದು ಇವಾಗ ಕಾಣಿಸ್ತಿರ್ಬೋದು. ನಿಮ್ದು ಏನಾಗಿದೆ ಇದು ಶಿಜುಕು ಎನೇಬಲ್ ಆಗಿದೆ. ಓಕೆ ಗೈಸ್, ಇವಾಗ ನೀವು ತಿಳ್ಕೊಂಡಿರ್ಬೋದು ನಿಮ್ಮ ಒಂದು ಶಿಜುಕುನ ನೀವು ಯಾವ ರೀತಿ ಸೆಟಪ್ ಮಾಡಬೇಕು ಅನ್ನೋದು. ಮತ್ತೆ ಒಂದು ಸಲ ರಿಪೀಟ್ ಮಾಡ್ತಾ ಇದ್ದೀನಿ, ಶಿಜುಕುನ ಸೆಟಪ್ ಮಾಡೋದು ತುಂಬಾ ಈಸಿ. ನಿಮಗೆ ಜಸ್ಟ್ ಒಂದು ವೈಫೈ ಕನೆಕ್ಷನ್ ಬೇಕು. ವೈಫೈ ಅಂದರೆ ನೀವು ವೈಫೈಯೇ ಇರಬೇಕು ಅಂತ ಇಲ್ಲ, ನಿಮ್ಮ ಮನೆಯಲ್ಲಿ ಬೇರೆಯವ್ರ ಡಿವೈಸ್ ಇರ್ಬೋದು. ಆ ಡಿವೈಸ್ ಮುಖಾಂತರ ಏನು ಮಾಡ್ಕೊಳ್ಳಿ ಸಿಂಪಲ್ ಆಗಿ ನಿಮ್ಮ ಫೋನಲ್ಲಿ ಏನು ಮಾಡ್ಕೊಳ್ಳಿ ಹಾಟ್ಸ್ಪಾಟ್ನ ಒಂದು ಸಲ ಕನೆಕ್ಟ್ ಮಾಡ್ಕೊಳ್ಳಿ ಆ್ಯಂಡ್ ದೆನ್ ವೈರ್ಲೆಸ್ ಡಿಬಗ್ಗಿಂಗ್ ಮುಖಾಂತರ ಏನು ಮಾಡ್ಬೋದು ನೀವು ಶಿಜುಕುನ ಎನೇಬಲ್ ಮಾಡ್ಬೋದು. ಓಕೆ, ಇವಾಗ ನಿಮ್ಮದು ಶಿಜುಕು ಎನೇಬಲ್ ಆಗಿದೆ ಅನ್ಕೊಂತೀನಿ. ನಾನು ಏನು ಮಾಡ್ತೀನಿ ಒಂದ್ಸಲ ಇಲ್ಲಿ ನಿಮಗೆ ನಾನು ಶಿಜುಕುನ ಓಪನ್ ಮಾಡಿ ತೋರಿಸ್ತೀನಿ. ಇಲ್ಲಿ ಕಾಣಿಸ್ಬೋದು ಶಿಜುಕು ಎನೇಬಲ್ ಆಗಿದೆ ಅಂತ ನಿಮ್ಮ ಮುಂದೆ ಈ ರೀತಿಯಾಗಿ ಬರುತ್ತೆ. ಅಂದರೆ ಶಿಜುಕು ಇಸ್ ರನ್ನಿಂಗ್ ಅಂತ ಬರುತ್ತೆ. ಇವಾಗ ಫಸ್ಟ್ಗೆ ನೀವು ಮಾಡಬೇಕಾದ್ರೆ ಇಲ್ಲಿಂದ ಅಥರೈಸ್ಡ್ ಆ್ಯಪ್ಸ್ ಅಂತ ಏನಿದೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿಂದ ನೋಡೋದಕ್ಕೆ ಸಿಗುತ್ತೆ. ಅದು ಸಿಗುತ್ತೆ ಇಲ್ಲಿಂದ ಏಷಲ್ ಅಪ್ಲಿಕೇಶನ್. ಇಲ್ಲಿ ಕಾಣಿಸ್ತಿರ್ಬೋದು ಈ ಒಂದು ಏಷಲ್ ಏನಿದೆ ಇದನ್ನ ಇಲ್ಲಿಂದ ಎನೇಬಲ್ ಮಾಡಿ. ಓಕೆ, ಇದನ್ನ ಇಲ್ಲಿಂದ ನೀವು ಎನೇಬಲ್ ಮಾಡಿ. ಇದನ್ನು ಎನೇಬಲ್ ಮಾಡಿದ ನಂತರ ನೀವು ಇವಾಗ ಏಷಲ್ನ ಆರಾಮಾಗಿ ಏನು ಮಾಡ್ಬೋದು ಯೂಸ್ ಮಾಡ್ಬೋದು. ಇಲ್ಲಿ ಕಾಣಿಸ್ತಿರ್ಬೋದು ಏಷಲ್ನ ನಾನು ಇವಾಗ ಏನು ಮಾಡಿದ್ದೀನಿ ಓಪನ್ ಮಾಡಿದ್ದೀನಿ, ಇದು ವರ್ಕ್ ಆಗ್ತಾ ಇದೆ. ಬಟ್ ಆದರೆ ನೀವು ಎನೇಬಲ್ ಮಾಡದೆ ಇಲ್ಲಿಂದ ಏನು ಮಾಡ್ತೀರಾ ಬ್ಯಾಕ್ ಬರ್ತೀನಿ. ಒಂದು ಸಲ ನಾನು ಏನು ಮಾಡ್ತೀನಿ ಈ ಸಲ ಬರ್ತೀನಿ ಏಷಲ್ಗೆ ಅಂದರೆ ಏಷಲ್. ಓಕೆ, ಏಷಲ್ನ ನಾನು ಮಾಡ್ತೀನಿ ಬ್ಯಾಕ್ಗ್ರೌಂಡಿಂದ ರಿಮೂವ್ ಮಾಡಿ ಮತ್ತೆ ಓಪನ್ ಮಾಡ್ತೀನಿ. ಇವಾಗ ಓಕೆ ಆಟೋಮೆಟಿಕ್ ಬರ್ತಾ ಇದೆ ಬಿಕಾಸ್ ಯಾಕಂದರೆ ಇದು ಇಲ್ಲಿಂದ ಎನೇಬಲ್ ಇತ್ತು ಅದರಿಂದಾಗಿ ಬರ್ತಾ ಇದೆ. ಎನಿವೇಸ್ ನಾನು ಏನು ಮಾಡ್ತೀನಿ ಒಂದು ಸಲ ಇಲ್ಲಿಂದ ಇದನ್ನು ಸ್ಟಾಪ್ ಮಾಡೋಕ್ಕಂತೂ ಇಷ್ಟಪಡಲ್ಲ ಬಿಕಾಸ್ ಇಲ್ಲಿಂದ ನಮ್ದು ಏನಾಗುತ್ತೆ ಸ್ಟಾಪ್ ಆದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಓಕೆ, ನೀವೊಂದು ವೇಳೆ ಎನೇಬಲ್ ಮಾಡಿಲ್ಲ ಇಲ್ಲಿಂದ ಅಂದರೆ ಏಷಲ್ ನಿಮ್ಮದೇ ನಂಬಲ್ಲ ಕೆಲಸ ಮಾಡಲ್ಲ. ಅದಕ್ಕೆ ಏಷಲ್ ಏನು ಮಾಡಿ ಶಿಜುಕು ಒಳಗೆ ಎನೇಬಲ್ ಮಾಡ್ಕೊಳ್ಳಿ ಅಥರೈಸ್ ಅಪ್ಲಿಕೇಶನ್ನಲ್ಲಿ ಹೋಗಿ. ಆ್ಯಂಡ್ ದೆನ್ ಇವಾಗ ಏಷಲ್ನ ನೀವು ಓಪನ್ ಮಾಡಿದ್ರೆ ನಿಮಗೆ ಇಲ್ಲಿಂದ ಒಂದು ಕಮಾಂಡ್ ಬಾಕ್ಸ್ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಕಾಣಿಸ್ತಿರ್ಬೋದು ಏಷಲ್ ಕಮಾಂಡ್ ಬಾಕ್ಸ್. ಇದರಲ್ಲಿ ನೀವು ಇವಾಗ ಒಂದು 3-4 ಕಮಾಂಡ್ನ ರನ್ ಮಾಡಬೇಕು. ಅದನ್ನ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಅದರದ್ದು ಲಿಂಕ್ ಫೈಲ್ ಲಿಂಕ್ ಏನಿರುತ್ತೆ ನಿಮಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನ್ ಇಲ್ಲ ಅಂದರೆ ಕಮೆಂಟ್ನಲ್ಲಿ ಇರುತ್ತೆ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಬೋದು. ಇವಾಗ ನೀವು ಮಾಡಬೇಕಾದೇನು ಫಸ್ಟ್ ಕಮಾಂಡ್ ಏನಿದೆ ಇಲ್ಲಿಂದ ಏನು ಮಾಡ್ಕೊಳ್ಳಿ ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಒಂದು ಮಾತು ಹೇಳ್ತೀನಿ, ಇಲ್ಲಿಂದ ಯಾವುದೇ ರೀತಿ ಅಂತ ಎಕ್ಸ್ಟ್ರಾ ಸ್ಪೇಸ್, ಎಕ್ಸ್ಟ್ರಾ ಲೈನ್, ಎಕ್ಸ್ಟ್ರಾ ಡಾಟ್ ಅದು ಇದು ಏನೂ ಸೆಲೆಕ್ಟ್ ಮಾಡಬಾರ್ದು. ಎಷ್ಟು ಬರ್ದಿರೋದಿದೆ ಅದನ್ನು ಮಾತ್ರ ಸೆಲೆಕ್ಟ್ ಮಾಡಿ. ಫಸ್ಟ್ ಲೈನ್ನ ನಾನು ಇವಾಗ ಕಾಪಿ ಮಾಡಿದೆ ಆ್ಯಂಡ್ ದೆನ್ ಏನು ಮಾಡ್ತೀನಿ ಇದನ್ನು ಇಲ್ಲಿ ತಗೊಂಬಂದು ಏನು ಮಾಡ್ತೀನಿ ಪೇಸ್ಟ್ ಮಾಡ್ತೀನಿ. ಓಕೆ, ಪೇಸ್ಟ್ ಮಾಡಿದೆ ಆ್ಯಂಡ್ ರನ್ ಮಾಡಿದ್ರೆ ಇವಾಗ ನಮಗೆ ಯಾವುದೇ ರೀತಿ ಅಂತ ಎರರ್ ಏನಾಗಲ್ಲ ಬರಲ್ಲ. ಇಲ್ಲಿ ಕಾಣಿಸ್ತಿರ್ಬೋದು ಅದೇ ನೀವೇನಾದರೂ ಒಂದು ಎಕ್ಸ್ಟ್ರಾ ಲೈನ್ ಇಲ್ಲಿಂದ ಫಾರ್ ಎಕ್ಸಾಂಪಲ್ ನಾನು ಏನು ಮಾಡ್ತೀನಿ ಇಲ್ಲಿಂದ ಏನು ಮಾಡ್ತೀನಿ ಒಂದು ಎಕ್ಸ್ಟ್ರಾ ಇದನ್ನು ಕೊಡ್ತೀನಿ. ಇಲ್ಲಿಂದ ಕಾಣಿಸ್ತಿರ್ಬೋದು ಆ್ಯಂಡ್ ಇವಾಗ ರನ್ ಮಾಡಿದ್ರೆ ಎರರ್ ಬರುತ್ತೆ. ಇನ್ವ್ಯಾಲಿಡ್ ಸಿಂಕ್ ಡಿಸೇಬಲ್ಡ್ ಮೋಡ್ ಪ್ರೆಸಿಸ್ಟೆಂಟ್ ಅಂದರೆ ನಮ್ದೇನಾಯಿತು ನಾನು ಕಮಾಂಡ್ನ ತಪ್ಪಾಕಿದ್ದೀನಿ ಅದಕ್ಕೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಯಾವುದೇ ರೀತಿಯಿಂದ ಎಕ್ಸ್ಟ್ರಾ ಸ್ಪೇಸ್, ಎಕ್ಸ್ಟ್ರಾ ಲೈನ್, ಡಾಟ್, ಕೊಮಾ ಅದು ಇದು ಏನು ಸೇರಿಸಬೇಡಿ. ಸಿಂಪಲಾಗಿ ಏನು ಕಮಾಂಡ್ ಕೊಟ್ಟಿದ್ದೀನಿ ಅದನ್ನೇ ಕಾಪಿ ಆ್ಯಂಡ್ ಪೇಸ್ಟ್ ಹೊಡೀರಿ. ಓಕೆ, ಇದಾಯಿತು ಇವಾಗ ಫಸ್ಟ್ ಲೈನ್. ಇವಾಗ
ಸೆಕೆಂಡ್ ಲೈನ್ ಏನು ಬಿಡಿ ಸಿಂಪಲಾಗಿ ಇಲ್ಲಿಂದ ಕಾಪಿ ಮಾಡ್ಕೊಳ್ಳಿ ಇಲ್ಲಿವರೆಗೂ ಆ್ಯಂಡ್ ಕಾಪಿ ಮಾಡಿದ ನಂತರ ಇದನ್ನೇನು ಮಾಡೋಣ ತೊಗೊಂಬಂದು ಏನು ಮಾಡೋಣ ಇಲ್ಲಿ ಪೇಸ್ಟ್ ಮಾಡೋಣ ನಂತರ ಏನು ಮಾಡೋಣ ಇಲ್ಲಿಂದ ರನ್ ಮಾಡೋಣ. ಇವಾಗ ಕಾಣಿಸ್ತಿರ್ಬೋದು ಇವಾಗ ಇದು ಕೂಡ ಏನಾಗಿಲ್ಲ ಏನು ಎರರ್ ಬಂದಿಲ್ಲ. ಸಿಂಪಲಾಗಿ ಏನಾಯಿತು ನಮ್ಮದು ಕಮಾಂಡ್ ಏನಾಯಿತು ಎಕ್ಸಿಕ್ಯೂಟ್ ಆಯಿತು. ಇವಾಗ ಥರ್ಡ್ ಕಮಾಂಡ್ ಇಲ್ಲಿ ಕಾಣಿಸ್ತಿರ್ಬೋದು ಥರ್ಡ್ ಕಮಾಂಡ್ ಏನಿದೆ ಎ ಡಿ ಬಿ ಶೆಲ್ ಸೆಟ್ಟಿಂಗ್ ಪುಟ್ ಗ್ಲೋಬಲ್ ಸೆಟ್ಟಿಂಗ್ ಅದು ಈ ಒಂದು ಇದನ್ನ ಏನು ಮಾಡಿ ಇಲ್ಲ ಕಾಪಿ ಮಾಡ್ಕೊಳ್ಳಿ. ಓಕೆ ಕಾಪಿ ಮಾಡಿದ್ದಾಯಿತು ಆ್ಯಂಡ್ ತೊಗೊಂಬಂದು ಏನು ಮಾಡಿ ಇದನ್ನು ಪೇಸ್ಟ್ ಮಾಡಿದ ನಂತರ ನೀವು ಇಲ್ಲಿಂದ ನೋಡ್ಬೋದು ನಮ್ಮದು ಕಮಾಂಡ್ ಐ ಥಿಂಕ್ ಎಲ್ಲನೂ ಸೆಲೆಕ್ಟ್ ಆಗಿಲ್ಲ ಅನ್ಕೊಂತ ಇದ್ದೀನಿ. ಎನಿವೇಸ್ ನಾವೇನು ಮಾಡೋಣ ಒಂದ್ಸಲ ಇಲ್ಲಿಂದ ಪೇಸ್ಟ್ ಮಾಡೋಣ. ಓಕೆ ಇದು ಎಲ್ಲನೂ ಪೇಸ್ಟ್ ಆಗ್ತಾ ಇಲ್ಲ. ಓಕೆ ಐ ಥಿಂಕ್ ಪೇಸ್ಟ್ ಆಗಿತ್ತು ಬಟ್ ನಾನೇ ತಪ್ಪು ಮಾಡಿದೆ. ಓಕೆ ಪೇಸ್ಟ್ ಮಾಡಿದೆ ರನ್ ಮಾಡಿದೆ. ಓಕೆ ಇದೇನಾಯಿತು ಇವಾಗ ಆರ್ಗ್ಯುಮೆಂಟ್ ಎಕ್ಸ್ಪೆಕ್ಟೆಡ್ ಟು ಬಿ ಡಿಫಾಲ್ಟ್. ಓಕೆ ಇಲ್ಲಿಂದ ಏನೋ ಎರರ್ ಬಂದಿತ್ತು ಯಾಕಂದರೆ ನಮ್ದೇನಾಗಿತ್ತು ಒಂದ್ಸಲ ನಾವು ಅಲ್ಲಿಂದ ಟೈಪ್ ಮಾಡಿದ್ದು ಏನಾಗಿತ್ತು ಪ್ರಾಬ್ಲಮ್ ಆಗಿತ್ತು. ಬಟ್ ನಿಮಗೆ ಇನ್ನೊಂದು ಮಾತು ಹೇಳ್ತೀನಿ ಇಲ್ಲಿಂದ ಫಾರ್ ಎಕ್ಸಾಂಪಲ್ ಇವಾಗ ನೀವು ಇಲ್ಲಿಂದ ಕಮಾಂಡ್ನ ಕಾಪಿ ಮಾಡ್ತೀರಾ ಅಂದರೆ ಇದೇನಾಗುತ್ತೆ ನೀವು ಬೋರ್ಡ್ನ ಯೂಸ್ ಮಾಡ್ತೀರಾ ಅನ್ಕೊಂತೀನಿ. ಬೋರ್ಡ್ನಲ್ಲಿ ಏನಾಗುತ್ತೆ ಈ ರೀತಿಯಾಗಿ ಬರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿಂದ ಕಮಾಂಡ್ನ ಇಲ್ಲಿಂದ ಕಾಪಿ ಮಾಡಿದೆ. ಓಕೆ ಆಲ್ರೆಡಿ ಕಾಪಿ ಇದೆ ಬಟ್ ಆದರೂ ಇನ್ನೊಂದ್ಸಲ ಕಾಪಿ ಮಾಡಿದೆ ಆ್ಯಂಡ್ ಬೋರ್ಡ್ನಲ್ಲಿ ಯೂಸ್ ಮಾಡ್ತೀರಾ ಅಂದರೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿಂದನೇ ಟ್ಯಾಪ್ ಮಾಡಿ ನಿಮ್ದು ಆಟೋಮೆಟಿಕಲ್ ಫಿಲ್ ಆಗುತ್ತೆ ಆ್ಯಂಡ್ ದೆನ್ ಸೆಂಡ್ ಮಾಡಿ ನಿಮ್ದು ಏನಾಗುತ್ತೆ ಯಾವುದೇ ರೀತಿ ಅಂತ ಎರರ್ ಏನಾಗಲ್ಲ ನೋಡೋದಕ್ಕೆ ಸಿಗಲ್ಲ. ಓಕೆ ಈ ರೀತಿಯಾಗಿ ಆಯಿತು. ಅದಾಗಿದ್ದ ನಂತರ ಇವಾಗ ನೆಕ್ಸ್ಟ್ ಮಾಡಬೇಕಾದ್ರೇನು ನೆಕ್ಸ್ಟ್ ಈ ಒಂದು ಕಮಾಂಡ್ ನೀವಿಂದ ಚೆಕ್ ಮಾಡೋದಕ್ಕೆ ಈ ಕಮಾಂಡ್ನ ರನ್ ಮಾಡ್ಬೋದು. ADB ಶೆಲ್ ಇಲ್ಲಿಂದ ಏನಿದೆ ಈ ಒಂದು ಇದನ್ನು ಇಲ್ಲಿಂದ ಇಷ್ಟನ್ನ ಕಾಪಿ ಮಾಡ್ಕೊಳ್ಳಿ. ಓಕೆ ನಿಮಗೆ ಇಲ್ಲಿಂದ ಆನ್ಸರ್ ಬರಬೇಕು. ಈ ನಂಬರ್ ಇಲ್ಲಿ ಕಾಣಿಸ್ಬೋದು 2147483647 ಈ ನಂಬರ್ ನಿಮಗೆ ಆನ್ಸರ್ ಬರಬೇಕು. ನಾನು ಏನು ಮಾಡ್ತೀನಿ ಇದನ್ನು ಸೆಂಡ್ ಮಾಡ್ತೀನಿ. ಸೆಂಡ್ ಮಾಡಿದ್ರೆ ಇಲ್ಲಿ ಕಾಣಿಸ್ಬೋದು ನಮಗೆ ಮ್ಯಾಕ್ಸ್ ಫ್ಯಾಂಟಮ್ ಪ್ರೊಸೆಸ್ ಏನಾಯಿತು ನಂಬರ್ ಆನ್ಸರ್ ಬಂತು. ನೀವು ಮ್ಯಾಚ್ ಮಾಡ್ಕೊಂಡು ನೋಡ್ಬೋದು ಗೊತ್ತಾಗುತ್ತೆ. ಅದಾಗಿಂತ ಚೆಕ್ ಮಾಡೋದಕ್ಕೆ ಎರಡನೇದು ಕೂಡ ಇದೆ. ಎರಡನೇದನ್ನು ಕೂಡ ನೀವೇನು ಮಾಡಿ ಇಲ್ಲಿಂದ ರನ್ ಮಾಡ್ಬೋದು. ಎರಡನೇದನ್ನ ಕೂಡ ರನ್ ಮಾಡಿದ್ರೆ ಸೇಮ್ ನಿಮಗೆ ಆನ್ಸರ್ ಬರಬೇಕು. ಆ ನಂಬರ್ ಏನು ಕೊಟ್ಟಿದೆ ಅದೇ ನಂಬರ್ದು ಆನ್ಸರ್ ಬರಬೇಕು. ನಾನು ಏನು ಮಾಡ್ತೀನಿ ಇದನ್ನು ಸೆಂಡ್ ಮಾಡ್ತೀನಿ. ಕಾಣಿಸ್ತಿರ್ಬೋದು ಇಲ್ಲಿಂದ ನಮಗೇನಾಯಿತು ಆನ್ಸರ್ ರಿಟರ್ನ್ ಬಂತು. ಅಂದರೆ ನಮಗೆ ಆನ್ಸರ್ ಏನು ಮಾಡುತ್ತೆ ಇದು ಕೊಡುತ್ತೆ. ಅದಾಗಿದ ನಂತರ ಮೂರನೇ ಕಮಾಂಡ್ ಕೂಡ ಇದೆ. ನೀವು ಇದನ್ನು ಚೆಕ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅಂದರೆ ಇದನ್ನೇನು ಮಾಡಿ ಮೂರನೇ ಕಮಾಂಡ್ನ ಇವಾಗ ಕಾಪಿ ಮಾಡಿದ ನಂತರ ಇವಾಗ ಇದ್ರದ್ದು ಆನ್ಸರ್ ಬರಬೇಕು ಫಾಲ್ಸ್ ಅನ್ನೋದು. ಇದನ್ನೇನು ಮಾಡಿ ಇಲ್ಲಿಂದ ಸಿಂಪಲ್ ಆಗಿ ಪೇಸ್ಟ್ ಮಾಡಿ ಆ್ಯಂಡ್ ರನ್ ಮಾಡಿದ್ರೆ ನಿಮಗೆ ಇಲ್ಲಿಂದ ಆನ್ಸರ್ ಬರುತ್ತೆ ಫಾಲ್ಸ್. ಓಕೆ ದ್ಯಾಟ್ಸ್ ಇಟ್. ಇಷ್ಟೇ ಮಾಡಬೇಕಾಗಿರೋದು. ಅದು ಬಿಟ್ಟರೆ ಬೇರೆ ಇನ್ನೇನು ಮಾಡಬೇಕಲ್ಲ. ಸಿಂಪಲ್ ಆಗಿ ಇದನ್ನು ಡೌನ್ಲೋಡ್ ಫೋಲ್ಡರಿಗೆ ನೀವು ಸೇವ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅಂದರೆ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಫೋಲ್ಡರಿಗೆ ಸೇವ್ ಮಾಡ್ಬೋದು. ಇಲ್ಲ ಅಂದರೆ ನೀವು ಇದನ್ನು ಬಿಟ್ಬಿಡ್ಬೋದು. ಜಸ್ಟ್ ಇಷ್ಟೇ ಮಾಡಬೇಕಾಗಿರೋದು. ಇದಕ್ಕಿಂತ ಜಾಸ್ತಿ ಏನು ಮಾಡಬೇಕಾಗಿಲ್ಲ. ಇವಾಗ ನೀವು ಹೋಗಿ ನಿಮ್ಮ ಒಂದು ಯಾವುದರಲ್ಲಿ ಅಂದರೆ ಟರ್ಮಕ್ಸ್ ಡೆಸ್ಕ್ಟಾಪ್ನ ರನ್ ಮಾಡ್ತೀರಾ ಅಂದರೆ ಅದು ಆಟೋಮೆಟಿಕ್ ನೀವು ಕ್ಲೋಸ್ ಮಾಡಲ್ಲ ಅಲ್ಲಿವರೆಗೂ ಅದು ರನ್ ಆಗುತ್ತೆ. ಅದು ಆಟೋಮೆಟಿಕ್ ಕ್ಲೋಸ್ ಆಗಲ್ಲ. ಬಿಕಾಸ್ ನಾವು ಫ್ಯಾಂಟಮ್ ಪ್ರೊಸೆಸ್ ಏನಿದೆ ಅದನ್ನೇನು ಮಾಡಿದ್ದೀವಿ ಡಿಸೇಬಲ್ ಮಾಡಿದ್ದೀವಿ ಅಂತ ಹೇಳ್ಬೋದು ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ. ಯಾಕಂದರೆ ಅದರದ್ದು ಲಿಮಿಟ್ನ ನಾವು ಇನ್ಕ್ರೀಸ್ ಮಾಡಿದ್ದೀವಿ. ಸೊ ಅದರಿಂದ ಏನಾಗುತ್ತೆ ಅದು ನಮ್ಮ ಒಂದು ಕಮಾಂಡ್ಗೆ ಏನು ಮಾಡುತ್ತೆ ವೆಯ್ಟ್ ಮಾಡುತ್ತೆ. ಯಾವಾಗ ನಾವು ಅದನ್ನು ಎಕ್ಸಿಟ್ ಮಾಡಬೇಕು ಆವಾಗಲೇ ಎಕ್ಸಿಟ್ ಆಗುತ್ತೆ ಹೊರತು ಮಿಡ್ಲಲ್ಲಿ ಎಕ್ಸಿಟ್ ಆಗಲ್ಲ. ಸೊ ಇಷ್ಟೇ ಇರೋದು. ತುಂಬಾ ಸಿಂಪಲ್ ಆಗಿರೋ ಮೆಥಡ್. ಶಿಜುಕ್ನ ಯಾವ ರೀತಿ ಇನೇಬಲ್ ಮಾಡಬೇಕು ಏನು ಮಾಡಬೇಕು ಅದನ್ನು ತಿಳಿಸಿದ್ದೀನಿ. ಯಾವ ರೀತಿ ನೀವೇನು ಮಾಡಬೇಕು ಫ್ಯಾಂಟಮ್ ಪ್ರೊಸೆಸ್ನ ಡಿಸೇಬಲ್ ಮಾಡಬೇಕು ಅದನ್ನು ಕೂಡ ತಿಳಿಸಿದ್ದೀನಿ. ಸೊ ಇನ್ನು ಮುಂದೆ ನಿಮಗೆ ಟರ್ಮಕ್ಸ್ ಡೆಸ್ಕ್ಟಾಪ್ನಲ್ಲಿ ಯಾವುದೇ ರೀತಿಯಂಥ ಪ್ರಾಬ್ಲಮ್ಸ್ ನೋಡೋದಕ್ಕೆ ಸಿಗಲ್ಲ. ಇಷ್ಟೇ ಪ್ರಾಬ್ಲಮ್ಸ್ ಸಿಗೋಕ್ಕೆ ಚಾನ್ಸಸ್ ಇದ್ದು ಅದ್ರ ಬಗ್ಗೆ ನಾನು ಹಿಂದೆನೂ ಹೇಳಿದ್ದೆ. ಬಟ್ ಆದರೆ ಒಂದು ಮಾತು ನೆನ್ಪಿಟ್ಕೊಳ್ಳಿ, ನಿಮ್ಮ ಶಿಜುಕು ಫೋನ್ನ ಒಂದು ವೇಳೆ ನೀವು ರೀಸ್ಟಾರ್ಟ್ ಮಾಡ್ತೀರ ಅಂದರೆ ಸ್ವಿಚ್ ಆಫ್ ಮಾಡಿ ಆನ್ ಮಾಡ್ತೀರಾ ಅಂದರೆ ಶಿಜುಕು ಏನಾಗುತ್ತೆ ಇಲ್ಲಿಂದ ವರ್ಕಿಂಗ್ ಸ್ಟಾಪ್ ಮಾಡುತ್ತೆ. ಬಟ್ ಆದರೆ ನೋ ಪ್ರಾಬ್ಲಮ್. ಮತ್ತೆ ಇನ್ನೊಂದ್ಸಲ ನೀವು ಹಾಟ್ಸ್ಪಾಟ್ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ ಮತ್ತೆ ಆಟೋಮೆಟಿಕ್ ಏನಾಗುತ್ತೆ ಇದು ಎನೇಬಲ್ ಆಗುತ್ತೆ. ಸಿಂಪಲ್ ಆಗಿದೆ. ಏನು ಕೂಡ ಜಾಸ್ತಿ ಏನೂ ಇಲ್ಲ, ಪ್ರಾಬ್ಲಮ್ ಇಲ್ಲ. ಅದು ಬಿಟ್ಟರೆ ಏನಾದರೂ ಪ್ರಾಬ್ಲಮ್ ಬಂತು ಅಂದರೆ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ನಾನು ಟ್ರೈ ಮಾಡ್ತೀನಿ ಅದರ ರಿಲೇಟೆಡ್ ನಿಮಗೆ ಸೊಲ್ಯೂಷನ್ನ ಕೊಡೋದಕ್ಕೆ. ಇನ್ನೊಂದು ಮಾತು ಹೇಳ್ತೀನಿ, ನಿಮ್ಮ ಹತ್ರ ಪೋಕೋ MI ಇಲ್ಲ ಅಂದರೆ ಈ ರೀತಿಯಾಗಿರೋಂಥ ಫೋನ್ ಇತ್ತು ಅಂದರೆ ವಿವೋ ಓಪ್ಪೋ ಈ ರೀತಿಯಾಗಿರೋಂಥ ಫೋನ್ ಇತ್ತು ಅಂದರೆ ನೀವು ಅದ್ರ ರಿಲೇಟೆಡ್ ಯೂಟ್ಯೂಬ್ನಲ್ಲಿ ಸ್ವಲ್ಪ ಸರ್ಚ್ ಮಾಡಿ ನೋಡಿ. ಯಾಕಂದರೆ ನನ್ನ ಹತ್ರ ಆ ಡಿವೈಸಸ್ ಇಲ್ಲ ಅಂದರೆ ನಾನು ನಿಮಗೆ ತಿಳಿಸ್ತಾ ಇದ್ದೆ ಅದ್ರದ್ದು ಏನಾದರೂ ಸೊಲ್ಯೂಷನ್ ಇದೆ ಅನ್ನೋದು. ಯಾಕಂದರೆ ಶಿಜುಕು ಅದರಲ್ಲಿ ಸ್ವಲ್ಪ ನಿಮಗೆ ಎರರ್ಸ್ ಕೊಡೋ ಚಾನ್ಸಸ್ ಇದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಅದೇ ರೀತಿಯಾಗಿ ಏನಾದರೂ ಕ್ವಶನ್ ಇತ್ತು ಅಂದರೆ ಕಮೆಂಟ್ನಲ್ಲಿ ಟೈಪ್ ಮಾಡೋದನ್ನು ಮರಿಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಸೋ ಮಚ್.